ನಮಗೆ ಇಂಡಿಯಾದವರಿಗೆ ರೈಸ್ ಅಂದರೆ ತುಂಬ ಇಷ್ಟ. ಆದರೆ ಇವತ್ತೊಂದು ರೈಸ್ ಐಟಮ್ ಮಾಡಿದ್ರೇನು, ನಾರ್ತ್ ಇಂಡಿಯನ್ ಸ್ಪೆಷಲ್ ರೈಸ್ ಐಟಮ್ ಟೊಮೆಟೊ ರೈಸ್ ಅಂತೇಳಿ. ಆದರೆ ಟೊಮೆಟೊ ರೈಸ್ ಮಾಡುವ, ನಾವು ರೈಸನ್ನು ನೀರಿನಲ್ಲಿ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟುಕೊಳ್ಳಬೇಕು. ನಾನು ಟೊಮೆಟೊ ರೈಸ್ ಮಾಡಲಿಕ್ಕೆ ಬಾಸುಮತಿ ರೈಸ್ ತೆಕ್ಕೊಂಡಿದ್ದೇನೆ. ನೀರು ಕುದಿಯುತ್ತಾ ಬರುವಾಗ ನಮಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಕೊಡುವ. ನಂತರ ಒಂದು 7ರಷ್ಟು ಲವಂಗ ಮತ್ತು ಒಂದು 3ರಷ್ಟು ಏಲಕ್ಕಿ ಹಾಕಿ ಕೊಟ್ಟಿದ್ದೇನೆ. ಫಸ್ಟ್ ನಮಗೆ ರೈಸನ್ನು ಬಾಯ್ಲ್ ಮಾಡಿ ತೆಗಿಬೇಕು. ಒಂದು 10 ನಿಮಿಷದವರೆಗೆ ರೈಸನ್ನು ಕುಕ್ ಮಾಡಿದರೆ ಸಾಕು. ನೀವು ಟೊಮೆಟೊ ರೈಸ್ ಮಾಡುತ್ತಿದ್ದರೆ ವೈಟ್ ರೈಸ್ ಮಸ್ಟಾಗಿ ಯೂಸ್ ಮಾಡಬೇಕು. ಓಕೆ, ಹಾಗಾದರೆ ನಮ್ಮ ರೈಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಒಂದು 90% ಕುಕ್ ಆದರೆ ಸಾಕು. ರೈಸ್ ನಾನು ಒಂದು ಬಾಣಲೆ ತೆಗೆದಿದ್ದೇನೆ. ಇದು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಕೊಡುವ. ನಂತರ 1 ಸ್ಪೂನಿನಷ್ಟು ಸಾಸಿವೆ ಹಾಕಿ ಕೊಟ್ಟಿದ್ದೇನೆ. ಇದು ಸಿಡಿದ ನಂತರ ನಮಗೆ ಕಡಲೆಬೇಳೆ ಹಾಕಿ ಕೊಡುವ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಒಣಗಿದ ಮೆಣಸು ಹಾಕಿ ಕೊಟ್ಟಿದ್ದೇನೆ. ಮತ್ತು ಜೀರಿಗೆ, ದೊಡ್ಡ ಜೀರಿಗೆ ಆಗಿರಬೇಕು. ಮತ್ತು ಬೇವು ಸೊಪ್ಪು ಒಂದು 20 ಲೀಫಿನಷ್ಟು ಹಾಕಿ ಕೊಟ್ಟಿದ್ದೇನೆ. ಮತ್ತು ಕ್ಯಾಶ್ಯೂ ನಟ್ ಒಂದು 7ರಷ್ಟು ಹಾಕಿ ಕೊಟ್ಟಿದ್ದೇನೆ. ಹಸಿಮೆಣಸು 3, ಶುಂಠಿ 1 ಇಂಚಿ ಮತ್ತು ಬೆಳ್ಳುಳ್ಳಿ ಒಂದು 7 ಪೀಸಿನಷ್ಟು ತೆಕ್ಕೊಂಡಿದ್ದೇನೆ. ಇದು ಒಳ್ಳೆ ಚಿಕ್ಕದಾಗಿ ಕಟ್ ಮಾಡಿ ಕೊಡಬೇಕು. 2ರಷ್ಟು ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕಿ ಕೊಡ್ತೇನೆ. ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ನಂತರ ಅರಸಿನ ಹುಡಿ 1 ಟೀ ಸ್ಪೂನ್, ಮತ್ತು ಕಾಶ್ಮೀರಿ ಚಿಲ್ಲಿ 1 ಟೇಬಲ್ ಸ್ಪೂನ್. ನೆಕ್ಸ್ಟು ನಾವು ಟೊಮೆಟೊ ಹಾಕಿ ಕೊಡುವ. ನಾನು 4ರಷ್ಟು ಟೊಮೆಟೊ ತೆಕ್ಕೊಂಡಿದ್ದೇನೆ. ಟೊಮೆಟೊ ಹಾಕಿ ಕೊಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡುವ. ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕಿ ಕೊಡುತ್ತೇನೆ. ನಾನು ಸ್ವಲ್ಪ ಬೇವು ಸೊಪ್ಪು ಸಹ ಹಾಕಿ ಕೊಡುತ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು 1 ಕಪ್ ನೀರು ಹಾಕಿ ಕೊಡುವ. ನಂತರ 1 ಟೇಬಲ್ ಸ್ಪೂನಿನಷ್ಟು ಗೀ ಸಹ ಹಾಕಿ ಕೊಡುತ್ತೇನೆ. ಇನ್ನು ನಾವು ಅರ್ಧ ಕೆಜಿಯಷ್ಟು ಬಾಸುಮತಿ ರೈಸ್ ಹಾಕಿ ಕೊಡುವ. ನಂತರ ಒಳ್ಳೆ ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡುವಾಗ ಜಾಗ್ರತೆ ಮಾಡಿ ಮಿಕ್ಸ್ ಮಾಡಬೇಕು. ನಮಗೆ ರೈಸು ಹುಡಿಯಾಗಲಿಕ್ಕೆ ಬಾರದು. ಕೊನೆಗೆ ನಾವು ಚಾಪ್ ಮಾಡಿ ಇಟ್ಟಂತ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಕೊಡುವ. Tomato rice ready to serve. It is very tasty and easy recipe. ಟೊಮೆಟೊ ರೈಸನ್ನು ನಾವು ಚಿಕ್ಕ ಬಿಸಿಯಾಗಿ ಇರುವಾಗಲೇ ಸರ್ವ್ ಮಾಡುವುದು ಒಳ್ಳೆಯದು. ಅರ್ಧ ಕೆಜಿ ರೈಸ್ ನಮಗೆ 4 ಮಂದಿಯಿಂದ 5 ಮಂದಿಯವರೆಗೆ ಸರ್ವ್ ಮಾಡಬಹುದು. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಓಕೆ ಮಚ್ಚ, ಬಾಯ್.